ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಜನರೇಟ್ ಮಾಡಿ ಪ್ರಿಂಟ್ ಅನ್ನು ತೆಗೆದುಕೊಳ್ಳದೇ ಇದ್ದಾಗ ಅದನ್ನ ನಂತರ ಹೇಗೆ ಪ್ರಿಂಟ್ ತೆಗೆದುಕೊಳ್ಳುವುದು, ಮತ್ತೆ ಟಿಸಿ ಜನರೇಟ್ ಮಾಡಿದಾಗ ಯುವರ್ ಪ್ರೊಸೆಸ್ ಈಸ್ ಆಲ್ರೆಡಿ ಕಂಪ್ಲೀಟೆಡ್ ಅಂತ ಬಂದಾಗ ನಾವು ಹೇಗೆ ಒರಿಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ಳುವುದು ಮತ್ತು ಯುವರ್ ಪ್ರೊಸೆಸ್ ಈಸ್ ಆಲ್ರೆಡಿ ಕಂಪ್ಲೀಟೆಡ್ ಅಂತ ಯಾಕೆ ಬರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಪ್ರಪ್ರಥಮವಾಗಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ರೆಡ್ ಕಲರ್ ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗಾದ್ರೆ ಬನ್ನಿ ನೋಡೋಣ. ನೀವು ಟಿಸಿ ಇಶ್ಯೂ ಮಾಡಲು ಮಕ್ಕಳನ್ನ ಸರ್ಚ್ ಮಾಡಿರ್ತೀರಿ. ಅದರಲ್ಲಿ ನೀವು ಯಾವ ಮಗುವಿನ ಟಿಸಿಯನ್ನು ಇಶ್ಯೂ ಮಾಡ್ಕೋಬೇಕು ಅನ್ಕೊಂಡಿದ್ದೀರಿ ಆ ಮಗುವಿನ ಮುಂದಿರುವ ಇಶ್ಯೂ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಡು ಯು ವಾಂಟ್ ಟು ಇಶ್ಯೂ ಅ ಟಿಸಿ ಅನ್ನೋದೊಂದು ಪಾಪ್ಅಪ್ ಮೆಸೇಜ್ ಬರುತ್ತೆ. ಅಲ್ಲೇ ನೀವು ಓಕೆ ಕೊಟ್ಟಾಗ ನಿಮ್ಗೆ ಒಂದು ಹೊಸ ವಿಂಡೋದಲ್ಲಿ ನೀವು ಟಿಸಿ ಇಶ್ಯೂ ಮಾಡ್ತಿರೋ ಮಗುವಿನ ಮಾಹಿತಿ ಟಿಸಿ ಪ್ರಿವ್ಯೂ ಆಗಿ ಬರುತ್ತದೆ. ಸೊ ಈ ಪ್ರಿವ್ಯೂ ನಲ್ಲಿ ಜನರೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ನೀವು ಓಕೆ ಅಂತ ಕೊಟ್ಟಾಗ ಟಿಸಿ ಜನರೇಟ್ ಆಗಿ ನಂತರ ನಿಮ್ಗೆ ಟಿಸಿ ಪ್ರಿಂಟ್ ಪೇಜ್ ಡಿಸ್ಪ್ಲೇ ಆಗುತ್ತದೆ. ಇದರಲ್ಲಿ ನೀವು ಗಮನಿಸಬಹುದು ಈ ಪೇಜ್ ನಲ್ಲಿ ಕೆಳಗಡೆ ಪ್ರಿಂಟ್ ಬಟನ್ ಇದೆ. ಒನ್ಸ್ ನೀವು ಈ ಪ್ರಿಂಟ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ನೀವು ಪ್ರಿಂಟ್ ಅನ್ನ ತೆಗೆದುಕೊಳ್ಳಲೇಬೇಕು. ಇಲ್ಲವಾದರೆ ನಿಮ್ಗೆ ಒರಿಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ನಿಮ್ಗೆ ಮತ್ತೆ ಸಿಗುವುದಿಲ್ಲ. ಹಾಗಾಗಿ ನೀವು ಈ ಪ್ರಿಂಟ್ ಬಟನ್ ಅನ್ನು ಕ್ಲಿಕ್ ಮಾಡದೆ ಈ ಪ್ರಿವ್ಯೂ ಆಗಿರೋ ಟಿಸಿ ವಿಂಡೋವನ್ನು ಕ್ಲೋಸ್ ಮಾಡಿದ್ರೆ ನೀವು ಒರಿಜಿನಲ್ ಟಿಸಿ ಪ್ರಿಂಟ್ ಅನ್ನು ತೆಗೆದುಕೊಳ್ಬಹುದು. ಸೊ ಪ್ರಿವ್ಯೂ ಆಗಿರೋ ಟಿಸಿ ವಿಂಡೋವನ್ನ ನೀವು ಕ್ಲೋಸ್ ಮಾಡಿದ್ರೆ ನೀವು ಮತ್ತೆ ಟಿಸಿ ಪ್ರಿವ್ಯೂ ಆದ ವಿಂಡೋಗೆ ಬರ್ತೀರಾ. ಸೊ ಅಲ್ಲಿ ನೀವು ಮತ್ತೆ ಜನರೇಟ್ ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಕೊಟ್ಟಾಗ ನಿಮ್ಗೆ ಯುವರ್ ಪ್ರೊಸೆಸ್ ಆಲ್ರೆಡಿ ಕಂಪ್ಲೀಟೆಡ್ ಅಂತ ಮೆಸೇಜ್ ಬರುತ್ತೆ. ಸೊ ಇದು ಯಾಕೆ ಬರುತ್ತೆ ಅಂತಂದ್ರೆ ನೀವು ಆಲ್ರೆಡಿ ಜನರೇಟ್ ಮಾಡಿರುವಂತಹ ಮಗುವಿನ ಜನರೇಟ್ ಬಟನ್ ಅನ್ನ ಮತ್ತೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಯುವರ್ ಪ್ರೊಸೆಸ್ ಆಲ್ರೆಡಿ ಕಂಪ್ಲೀಟೆಡ್ ಅಂತ ಮೆಸೇಜ್ ಬರುತ್ತೆ. ಸೊ ಇವಾಗ ನಾವು ನೋಡೋಣ ಪ್ರಿಂಟ್ ಬಟನ್ ಅನ್ನ ಯೂಸ್ ಮಾಡದೆ ಟಿಸಿ ಪ್ರಿಂಟ್ ಪ್ರಿವ್ಯೂ ಆದ ವಿಂಡೋವನ್ನ ನೀವೇನಾದ್ರೂ ಕ್ಲೋಸ್ ಮಾಡ್ಕೊಂಡಿದ್ರೆ ಸೊ ಆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅನ್ನ ನೀವು ತೆಗೆದುಕೊಳ್ಬೇಕು ಅಂತಂದ್ರೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಗೆ ಹೋಗ್ಬೇಕು. ಅದರಲ್ಲಿರುವ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮೆನುಗೆ ಹೋಗಿ ಪ್ರಿಂಟ್ ಒರಿಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅನ್ನೋ ಮೆನು ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಸರ್ಚ್ ಟಿಸಿ ಇಶ್ಯೂಡ್ ಸ್ಟೂಡೆಂಟ್ಸ್ ಅನ್ನೋ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ. ಸೊ ಅಲ್ಲಿ ನೀವು ಯಾವ ಮಗುವಿನ ಟಿಸಿಯನ್ನ ನೀವು ತೆಗೆದುಕೊಳ್ಬೇಕು, ಆ ಮಗು ಯಾವ ಕ್ಲಾಸ್ ನಲ್ಲಿ ಇತ್ತು ಆ ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡಬೇಕು. ಅದೇ ರೀತಿ ಆ ಮಗು ಯಾವ ಅಕಾಡೆಮಿಕ್ ಇಯರ್ ಅಲ್ಲಿ ಇತ್ತು ಆ ಅಕಾಡೆಮಿಕ್ ಇಯರ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಅಥವಾ ನೀವಿಲ್ಲಿ ಎನ್ರೋಲ್ಮೆಂಟ್ ನಂಬರ್ ಅನ್ನ ಮೆನ್ಷನ್ ಮಾಡಿ ಸರ್ಚ್ ಮಾಡಿದ್ರೆ ನಿಮ್ಗೆ ನೀವು ಪ್ರಿಂಟ್ ತೆಗೆದುಕೊಳ್ಳದೆ ಇದ್ದಂತ ಮಕ್ಕಳ ಲಿಸ್ಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಅದೇ ರೀತಿ ನೀವು ಇಲ್ಲಿ ಗಮನಿಸಬೇಕು, ಇಲ್ಲಿ ಬಂದಂತ ಮಗುವಿನ ಮುಂದೆ ಪ್ರಿಂಟ್ ಬಟನ್ ಇರುತ್ತೆ. ಆ ಪ್ರಿಂಟ್ ಬಟನ್ ನೀವು ಯೂಸ್ ಮಾಡಿದ್ರೆ ಪ್ರಿಂಟ್ ತೆಗೆದುಕೊಳ್ಳಲೇಬೇಕು. ಇಲ್ಲಿ ಕೂಡ ನೀವು ಪ್ರಿಂಟ್ ಅನ್ನ ಒಂದ್ಸಾರಿ ಮಾತ್ರ ತೆಗೆದುಕೊಳ್ಳಿಕ್ಕೆ ಸಾಧ್ಯ. ನೀವೇನಾದ್ರೂ ಪ್ರಿಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರಿಂಟ್ ತೆಗೆದುಕೊಳ್ಳಲೇಬೇಕು. ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಮತ್ತೆ ನಿಮ್ಗೆ ಒರಿಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಸಿಗೋದಿಲ್ಲ. ಸೊ ಹಾಗಾಗಿ ಪ್ರಿಂಟ್ ಬಟನ್ ಅನ್ನ ನೀವು ಯೂಸ್ ಮಾಡಿದ್ರೆ ಮತ್ತೆ ನಿಮ್ಗೆ ಟಿಸಿ ಪ್ರಿಂಟ್ ಪ್ರಿವ್ಯೂ ಡಿಸ್ಪ್ಲೇ ಆಗುತ್ತೆ. ಸೊ ನೀವಿಲ್ಲಿ ಮತ್ತೆ ಪ್ರಿಂಟ್ ಅನ್ನ ತೆಗೆದುಕೊಂಡ್ರೆ ನಿಮ್ಗೆ ಪ್ರಿಂಟ್ ಪ್ರಿವ್ಯೂ ಪೇಜ್ ಡಿಸ್ಪ್ಲೇ ಆಗುತ್ತೆ. ಈ ಟಿಸಿ ಎಷ್ಟು ಪೇಜ್ ನಲ್ಲಿ ಬರ್ತಿದೆ ಅನ್ನೋದನ್ನ ನೀವು ಗಮನಿಸಿಕೊಳ್ಳಿ. ಸಪೋಸ್ ಅದೇನಾದ್ರೂ 2 or more ಪೇಜಸ್ ಏನಾದ್ರೂ ಬರ್ತಾ ಇದ್ರೆ ಮೋರ್ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ನೀವಿಲ್ಲಿ ಪೇಪರ್ ಸೈಜ್ ಅನ್ನ A4 ಅಂತ ತಗೊಂಡ್ರೆ ಆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ನಿಮ್ಗೆ 1 ಪೇಜ್ ಅಲ್ಲಿ ಬರುತ್ತೆ. ಅವಾಗ ನೀವು ಇದನ್ನ ಪ್ರಿಂಟ್ ತೆಗೆದುಕೊಳ್ಬಹುದು. ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದ್ರೆ ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯಾದಂತಹ SATS ಪ್ರಾಬ್ಲಮ್ ಗಳಿಗೆ ಕೆಳಗಡೆ ಇರುವ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.